ಹಿಮಾಚಲ ಪ್ರದೇಶದ ಕುಲ್ಲು ಜಿಲ್ಲೆಯ ಸುಂದರ ಪಾರ್ವತಿ ಕಣಿವೆಯಲ್ಲಿ ಇರುವ ಮಣಿಕರ್ಣ ಹಿಂದೂ ಮತ್ತು ಸಿಖ್ ಧರ್ಮದ ಅತ್ಯಂತ ಪವಿತ್ರ ಯಾತ್ರಾಸ್ಥಳಗಳಲ್ಲಿ ಒಂದಾಗಿದೆ. ಇಲ್ಲಿ ಬಿಸಿನೀರಿನ ಬುಗ್ಗೆಗಳು, ಶಿವನ ದೇವಾಲಯಗಳು ಹಾಗೂ ಗುರುದ್ವಾರವು ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತವೆ. ಪುರಾಣಗಳ ಪ್ರಕಾರ ಒಂದು ದಿನ ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿ ಸಾವಿರಾರು ವರ್ಷಗಳ ಕಾಲ ಈ ಸುಂದರ ಕಣಿವೆಯಲ್ಲಿ ತಪಸ್ಸು ಮಾಡುತ್ತಿದ್ದರು. ಒಂದು ದಿನ ಪಾರ್ವತಿ ದೇವಿಯ ಕಿವಿಯಲ್ಲಿದ್ದ ಅಮೂಲ್ಯ ಮಣಿ ರತ್ನ ನದಿಯಲ್ಲಿ ಬಿದ್ದು ಕಾಣೆಯಾಯಿತು. ಪಾರ್ವತಿ ದೇವಿ ದುಃಖಿತರಾದರು ಮತ್ತು ಶಿವನಿಗೆ ಅದನ್ನು ಹುಡುಕಿಕೊಡಲು ಕೇಳಿದರು. ಶಿವನು ತನ್ನ ಗಣಗಳನ್ನು ಹುಡುಕಲು ಕಳುಹಿಸಿದರೂ ಮಣಿ ಸಿಗಲಿಲ್ಲ. ಆಗ ಶಿವನು ಕೋಪಗೊಂಡು ತನ್ನ ಮೂರನೇ ಕಣ್ಣಿನ ಶಕ್ತಿಯನ್ನು ಪ್ರದರ್ಶಿಸಲು ಸಿದ್ಧರಾದರು. ದೇವಲೋಕವೇ ನಡುಗತೊಡಗಿತು. ಆ ಸಮಯದಲ್ಲಿ ಶೇಷನಾಗ ಭೂಮಿಯೊಳಗಿಂದ ಪ್ರಬಲ ಉಸಿರನ್ನು ಬಿಡುತ್ತಿದ್ದಂತೆ ಭೂಮಿಯಿಂದ ಕುದಿಯುವ ಬಿಸಿನೀರು ಹೊರಬಂದು ಅದರೊಂದಿಗೆ ಅನೇಕ ಅಮೂಲ್ಯ ರತ್ನಗಳು ಮೇಲಕ್ಕೆ ಬಂದವು. ಅವುಗಳಲ್ಲಿ ಪಾರ್ವತಿ ದೇವಿಯ ಮಣಿಯೂ ಇತ್ತು. ಆ ದಿನದಿಂದ ಈ ಸ್ಥಳಕ್ಕೆ ಮಣಿಕರ್ಣ ಎಂಬ ಹೆಸರು ಬಂದಿದೆ. ಮಣಿ ರತ್ನ, ಕರ್ಣ ಹೊರಬಂದ ಸ್ಥಳ. ಈ ನೀರಿನಲ್ಲಿ ಅಕ್ಕಿ, ಬೇಳೆ ಮತ್ತು ಇತರ ಆಹಾರಗಳನ್ನು ಬೇಯಿಸಲಾಗುತ್ತದೆ. ಭಕ್ತರು ಇದನ್ನು ಪವಿತ್ರ ಪ್ರಸಾದವೆಂದು ಸ್ವೀಕರಿಸುತ್ತಾರೆ. ಸಿಖ್ ಸಂಪ್ರದಾಯದ ಪ್ರಕಾರ ಗುರು ನಾನಕ್ ದೇವ್ ತಮ್ಮ ಶಿಷ್ಯರೊಂದಿಗೆ ಇಲ್ಲಿ ಬಂದಿದ್ದರು. ಲಂಗರ್ಗೆ ಆಹಾರ ತಯಾರಿಸಲು ಸಮಸ್ಯೆ ಉಂಟಾದಾಗ ಗುರು ನಾನಕ್ ಅವರು ಕಲ್ಲನ್ನು ಎತ್ತಲು ಹೇಳಿದಾಗ ಭೂಮಿಯಿಂದ ಬಿಸಿನೀರಿನ ಬುಗ್ಗೆ ಹೊರಹೊಮ್ಮಿತು. ಆ ಬಿಸಿನೀರಿನಲ್ಲಿ ರೊಟ್ಟಿಗಳು ಮತ್ತು ಆಹಾರವನ್ನು ಬೇಯಿಸಲಾಯಿತು. ಈ ಘಟನೆಯ ನೆನಪಿಗಾಗಿ ಇಲ್ಲಿ ಭವ್ಯ ಗುರುದ್ವಾರ ನಿರ್ಮಿಸಲಾಗಿದೆ. ಇಂದು ಮಣಿಕರ್ಣವು ಹಿಂದೂ ಮತ್ತು ಸಿಖ್ ಭಕ್ತರ ಪ್ರಮುಖ ಯಾತ್ರಾಸ್ಥಳವಾಗಿದೆ. ಇಲ್ಲಿ ಶಿವ ದೇವಸ್ಥಾನ, ರಾಮ ದೇವಸ್ಥಾನ, ಗುರುದ್ವಾರ ಮತ್ತು ಬಿಸಿನೀರಿನ ಬುಗ್ಗೆಗಳನ್ನು ನೋಡಲು ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಹಾಗೂ ಪ್ರವಾಸಿಗರು ಭೇಟಿ ನೀಡುತ್ತಾರೆ.